ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ನಾಗೇಶ್. ಇವತ್ತು ನಾನು IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಬಗ್ಗೆ ಒಂದೆರಡು ಮಾಹಿತಿ ಹೇಳಕ್ ಬರ್ತೀನಿ. ಹಾಗೆ ಕೂಡ ಇವತ್ತಿನ ಮ್ಯಾಚಿನ ವಿಶ್ಲೇಷಣೆ ಹಾಗೂ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಲ್ಲ, ಪ್ರಿಡಿಕ್ಷನ್ ಕೂಡ ಕೊಡೋಣ. ನೋಡಿ, ಲಾಸ್ಟ್ ಟೈಮ್ ನಮ್ಮ RCB ಜೊತೆಗೆ ಪಂಜಾಬ್ ಅವರು ನಮ್ಮ ಬೆಂಗಳೂರಲ್ಲಿ ಮ್ಯಾಚ್ ಆಡಿದ್ರು, ಕರೆಕ್ಟಾ? ನಮ್ಮ ಪಂಜಾಬ್ ವಿನ್ ಆದ್ರು ಒಪ್ಕೊಂತೀನಿ. RCB ಟೀಮ್ ಅವರು ಮಳೆ ಬಂದ ಕಾರಣದಿಂದ ಸ್ಕೋರ್ ಜಾಸ್ತಿ ಮಾಡಕ್ ಆಗದಿರ 95 ರನ್ಗೆ ನಮ್ದು 14 ಅವರ್ಸ್ ಮುಗಿಸಿದ್ರು. ಓಕೆ, ಅದನ್ನು ಕೂಡ ಪಂಜಾಬ್ ಅವರು ಹೊಡೆದಾಕಿ ವಿನ್ ಆದ್ರು, ಫುಲ್ ಖುಷಿನ ಬೀಗ್ತಾ ಹೋದ್ರು. ಬಟ್ ಇವತ್ತು ನಮ್ಮ RCB ಟೀಮ್ ಅವರು ಅವ್ರ ಜಾಗ ಚಂಡೀಗಢ್ಗೆ ಹೋಗ್ಬಿಟ್ಟು ಅವ್ರನ್ನ ಸೋಲ್ಸಿ ವಿನ್ ಆಗಿ ಬರ್ತಾರ ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದೀನಿ. ಇವತ್ತು RCB ವಿನ್ ಆಗುತ್ತೆ. ಸ್ಪೆಷಲಿ ಆ ಪಿಚ್ ಅಲ್ಲಿ ಮ್ಯಾಕ್ಸಿಮಮ್ ರೀಸೆಂಟ್ ಆಗಿ ಆಗಿರೋ 3 ಮ್ಯಾಚ್ಗಳಲ್ಲಿ 2 ಮ್ಯಾಚ್ ಹೈ ಸ್ಕೋರ್ ರಿಂಗ್ ಆಗಿದೆ. 205, 211 ಇದು ಸ್ಕೋರ್ ಆಗಿದೆ. ರೀಸೆಂಟ್ ಮ್ಯಾಚ್ ಅಲ್ಲಿ ಪಂಜಾಬ್ ಅವರು 111ಕ್ಕೆ ಆಲ್ ಔಟ್ ಆಗಿದ್ರು. ಆ ಟೀಮ್ ಕೂಡ ಡಿಫೆಂಡ್ ಮಾಡಿ ಪಂಜಾಬ್ ವಿನ್ ಆಗಿದ್ದಾರೆ. KKR ಅಪೋಸಿಟ್ 95 ರನ್ಗೆ ಡಿಫೆಂಡ್ ಮಾಡ್ಬಿಟ್ಟು ವಿನ್ ಆಗಿದ್ದಾರೆ. ಗ್ರೇಟ್ ಕಮ್ ಬ್ಯಾಕ್ ಅದು ಪಂಜಾಬ್ ಅವ್ರದ್ದು, ಒಪ್ಕೊಂತೀನಿ. ಬಟ್ RCB ಅವರು ಕೂಡ ಇವತ್ತು ಪಕ್ಕ ಟಾಸ್ ವಿನ್ ಆಗುತ್ತೆ, ಪಕ್ಕ ಫಸ್ಟ್ ಬ್ಯಾಟಿಂಗ್ ತಗೊಳುತ್ತೆ. ಮಿನಿಮಮ್ 200+ ಸ್ಕೋರ್ ಮಾಡೇ ಮಾಡ್ತಾರೆ ಅಂತ ಖಂಡಿತವಾಗಿ ಹೇಳ್ತಾ ಇದೀನಿ. ಸಾಲ್ಟ್ ಕೂಡ ಇವತ್ತು ಸಿಡಿದಿರ್ತಾರೆ. ಕೊಹ್ಲಿ ಕೂಡ ವಿನ್ ಬ್ಯಾಟಿಂಗ್ ಸೂಪರ್ ಆಗಿ ಆಡ್ತಾರೆ. ಪಡಿಕರ್ ಅಂತೂ ಗೊತ್ತು, ಚೆನ್ನಾಗಿ ಬ್ಯಾಟ್ ಬೀಸ್ತಾನೆ ಇದಾರೆ. ಈಗ ಈ ಸಿಚುವೇಶನ್ ಅಲ್ಲಿ ನಂಗೆ ಗೊತ್ತಿದ್ದಂಗೆ ಆಗೋದು ಪಕ್ಕ RCB ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡು 200+ ಸ್ಕೋರ್ ಮಾಡೇ ಮಾಡ್ತಾರೆ. ಇದು ಬರ್ದಿಟ್ಟುಕೊಳ್ಬೇಕಾರೆ ಹೇಳ್ತಾ ಇದೀನಿ ನಾನು. ನೋಡಿ, ಪಂಜಾಬ್ ಅವರು ಕೂಡ ಚೆನ್ನಾಗಿ ವಿನ್ ಆಗಿದ್ದಾರೆ. ಈಗ ಟೇಬಲ್ ಸ್ಕೋರ್ ಪ್ರಕಾರ ಬಂದ್ಬಿಟ್ರೆ ಪಂಜಾಬ್ ಅವರು 3rd ಪ್ಲೇಸ್ ಅಲ್ಲಿ ಇದ್ದಾರೆ. 7 ಮ್ಯಾಚ್ ಅಲ್ಲಿ 5 ವಿನ್ ಆಗಿ 2 ಸೋತಿದ್ದಾರೆ. ಹಾಗಾಗಿ 3rd ಪ್ಲೇಸ್ ಅಲ್ಲಿ ಇದ್ದಾರೆ. ನಮ್ಮ RCB ಅವರು ಬಂದ್ಬಿಟ್ಟು 5th ಪ್ಲೇಸ್ ಅಲ್ಲಿ ಇದ್ದಾರೆ. 7 ಮ್ಯಾಚ್ ಅಲ್ಲಿ 4 ಮ್ಯಾಚ್ ವಿನ್ ಆಗಿದ್ದಾರೆ, 3 ಮ್ಯಾಚ್ ಸೋತಿದ್ದಾರೆ. ಹಾಗಾಗಿ ನಮ್ಮವರು 5th ಪ್ಲೇಸ್ ಅಲ್ಲಿ ಇದ್ದಾರೆ. ಬಟ್ ಇವತ್ತು ವಿನ್ ಆದ್ರೆ ನಮ್ಮವರು ಕೂಡ 3rd ಪ್ಲೇಸ್ ಈಸಿಯಾಗಿ ರೀಚ್ ಆಗ್ತಾರೆ. RCB ಪಂಜಾಬ್ ಮ್ಯಾಚ್ ಗಳು ಟೋಟಲ್ ಆಗಿ ಫೇಸ್ ಟು ಫೇಸ್ ಆಗಿರೋದು ಎಷ್ಟು? ಐ ಥಿಂಕ್ ಪಂಜಾಬ್ ಅವರು ಜಾಸ್ತಿ ಮೇಲ್ಗೆ ಇದ್ದಾರೆ. ಅದರಲ್ಲಿ 18 ಸತಿ ಪಂಜಾಬ್ ವಿನ್ ಆಗಿದ್ದಾರೆ, ಒಂದು 16 ಸತಿ ಮಾತ್ರ RCB ವಿನ್ ಆಗಿದೆ. ಬಟ್ ಡೋಂಟ್ ಕೇರ್, ನಮ್ಮ RCB ಫುಲ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ, ವಿನ್ ಆಗಿ ಆಗ್ತಾರೆ ಮ್ಯಾಚ್. ಇವತ್ತು ಔಟ್ ನೆಲಕ್ಕೆ ಹೋಗಿ ಅವ್ರ ಅಪೋಸಿಟ್ ಬಲಿಷ್ಠವಾಗಿ ಟಾಸ್ ವಿನ್ ಆಗಿ ಬಲಿಷ್ಠವಾಗಿ ಬ್ಯಾಟಿಂಗ್ ಮಾಡಿ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. 200+ ಸ್ಕೋರ್ ಮಾಡಿ ಪಕ್ಕ ಪಂಜಾಬ್ ಅವ್ರನ್ನ ಸೋಲ್ಸಿ ವಿಜಯ ಪತಾಕೆ ಹಾರಿಸ್ತಾರೆ. ಮೊನ್ನೆ ಕೂಡ ಕಿಂಗ್ ಕೊಹ್ಲಿ ತುಂಬಾ ಬೇಜಾರಾಗಿದ್ರು RCB ಮ್ಯಾಚ್ ಬೆಂಗಳೂರು ಸೋತಿದ್ದಕ್ಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಲ್ಲರಿಗೂ ಗೊತ್ತು ಆ ನೋವು ಎಷ್ಟಿರುತ್ತೆ ಅಂತೇಳಿ. ಯಾಕಂದ್ರೆ ಹೋಮ್ ಪಿಚ್ ಅಲ್ಲೇ ಬಂದು ನಾವು ಗೆಲ್ತೀವಿ, ಇದನ್ ಮಾಡ್ತೀವಿ, ಸಾಧ್ಯ ಬರಿತೀವಿ ಅಂತ ಹೇಳ್ಕೊಂಡಂತ ವ್ಯಕ್ತಿಗಳು ಆ ಪಿಚ್ ಅಲ್ಲಿ ಸೋತಾಗ ಅವ್ರ ಫೀಲಿಂಗ್ ತುಂಬಾ ನೋವಿರುತ್ತೆ, ಅರ್ಥ ಆಗುತ್ತೆ. ಪಡಿಗಳು ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ರು. ಬಟ್ ಇವತ್ತು ಮ್ಯಾಚ್ ಪಂಜಾಬ್ ನಡೆಯೋದ್ರಿಂದ ಅದು ಚಂಡೀಗಢ ನಡೀತದೆ. ಮ್ಯಾಚ್ ಹೈ ಸ್ಕೋರಿಂಗ್ ಮ್ಯಾಚ್ ಆಗ್ಲಿದೆ. ಅದು ಕೂಡ ಮಧ್ಯಾಹ್ನ ಸರ್ಫೇಸ್ ಆಗೋದ್ರಿಂದ ಪಂಜಾಬ್ ಅವ್ರಿಗೆ ಐ ಥಿಂಕ್ ಲಾಸ್ಟ್ ಮ್ಯಾಚ್ ಇರ್ಬೇಕು, ಅದು ಹೋಮ್ ಟೌನ್ ಆಗೋದು. ನೆಕ್ಸ್ಟ್ ಬೇರೆ ಕಡೆ ಆಡ್ತಾರೆ, ಧರ್ಮಸ್ಥಳ ಕಡೆ ಹೋಗ್ತಾರೆ. ಬಟ್ ಪಂಜಾಬ್ ಲಾಸ್ಟ್ ಮ್ಯಾಚ್ ಪಂಜಾಬ್ ಅವ್ರಿಗೆ. ಸೊ ನಮ್ಮ RCB ಅವರು ಅದೇ ಪಂಜಾಬ್ನಲ್ಲಿ ಪಂಜಾಬ್ ಅವ್ರನ್ನ ಸೋಲಿಸ್ತಾರೆ. ಟಾಸ್ ವಿನ್ ಪಂಜಾಬ್ ಅಲ್ಲ, ನಮ್ಮ RCB ಟಾಸ್ ವಿನ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ತಗೊಂತಾರೆ, 200+ ಸ್ಕೋರ್ ಮಾಡೇ ಮಾಡ್ತಾರೆ. ಇವತ್ತು ಸಾಲ್ಟ್ ಅವ್ರದ್ದು ಮತ್ತೆ ಕೊಹ್ಲಿ ಅದ್ಭುತ ಪ್ರದರ್ಶನ ಇವತ್ತು ನೋಡ್ತೀರಿ, ನೀವು ನೋಡ್ತಾ ಇರಿ. 3:30ಗೆ 3 o'clock ಟಾಸ್ ಆಗುತ್ತೆ. 3:30 ನಮ್ಮ RCB ಬ್ಯಾಟಿಂಗ್ ಟೀಮ್ ಅವರು ಬ್ಯಾಟಿಂಗ್ ಆಡಕ್ ಬಂದೇ ಬರ್ತಾರೆ. ಆಲ್ ದ ಬೆಸ್ಟ್ RCB.